ಹಾಯ್ ಹಲೋ ನಮಸ್ಕಾರ. ದಾವಣಗೆರೆಯಲ್ಲಿ ಸ್ವಲ್ಪ ದೂರವಿರ್ತಕ್ಕಂಥ ಒಂದು ರಸ್ತೆ ಇದೆ. ಸೊ ಕೊಂಡಜ್ಜಿ ರಸ್ತೆ ಅಂತ ತುಂಬಾ ಫೇಮಸ್ ಇದೆ. ನೀವೆಲ್ಲರೂ ಆ ರಸ್ತೆಯಲ್ಲಿ ಹೋಗಿರ್ತೀರ, ನೋಡಿರ್ತೀರ. ಸೊ ಅಲ್ಲಿ ಒಂದು ಬ್ಯೂಟಿಫುಲ್ ರೆಸ್ಟೋರೆಂಟ್ ಇದೆ. ಸೊ ಅದೇ ರೆಸ್ಟೋರೆಂಟ್ ಹೆಸರು ಬಂದ್ಬಿಟ್ಟು RK ರೆಸ್ಟೋರೆಂಟ್ ಅಂತ ಹೇಳಿ. ಸೊ ಅಂದರೆ ರಾಜ್ ಕಮಲ್ ರೆಸ್ಟೋರೆಂಟ್ ಅಂತ ಹೇಳಿ. ಸೊ ಇಲ್ಲಿ ತುಂಬಾ ಸುಂದರವಾದ ಫುಡ್ಗಳು ಸಿಗುತ್ತೆ. ಸೊ ಅದು ನಾರ್ತ್ ಇಂಡಿಯನ್ ಫುಡ್ ಕೂಡ ಸಿಗುತ್ತೆ. ಸೊ ಆ ಫುಡ್ಡು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ. ಅದ್ರ ಜೊತೆಗೆ ಕಡಿಮೆ ಬಜೆಟಲ್ಲಿ. ಸೊ ನೀವೆಲ್ಲರೂ ರೆಸ್ಟೋರೆಂಟಲ್ಲಿ ಊಟ ಮಾಡ್ಬೋದು. ಅದು ನಾರ್ತ್ ಇಂಡಿಯನ್ ಫುಡ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಗಾರ್ಡನ್ ಕೂಡ ತುಂಬ ಚೆನ್ನಾಗಿದೆ. ಒಂದು ಲಾನ್ ಇದೆ. ಸೊ ಅದ್ರ ಜೊತೆಗೆ ಒಂದು ಬರ್ಡೇ ಪಾರ್ಟಿನ ಮಾಡೋಕ್ಕೆ ಒಂದು ಲಾನ್ ಕೂಡ ಇದೆ. ಸೊ ಸಾಕಷ್ಟು ಬರ್ಡೇ ಪಾರ್ಟಿಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಆ ಒಂದು ರೆಸ್ಟೋರೆಂಟಲ್ಲಿ ಏನೆಲ್ಲ ಸಿಗುತ್ತೆ, ಸೊ ಏನಿರುತ್ತೆ ಎಲ್ಲವನ್ನು ನೋಡೋಣ. ಸೊ ಇವತ್ತು ಹೋಟೆಲ್ ಮ್ಯಾನೇಜರ್ ನನ್ನ ಜೊತೆಗಿದ್ದಾರೆ. ಸೊ ಮಾತಾಡ್ಸೋಣ. ಸೊ ಏನೆಲ್ಲ ಸಿಗುತ್ತೆ, ಸೊ ಹೇಗೆ ನಡೀತಾ ಇದೆ, ಸೊ ಎಷ್ಟು ತಿಂಗಳಾಯಿತು ಈ ಹೋಟೆಲ್ಲು ಈ ರೆಸ್ಟೋರೆಂಟ್ ಓಪನ್ ಆಗಿ ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಸರ್ ಕುಮಾರ್ ಅಂತೇಳಿ. ಈ ಹೋಟೆಲ್ಲು ಬಂದ್ಬಿಟ್ಟು ನಾರ್ತ್ ಇಂಡಿಯನ್ ಫುಡ್ ಎಲ್ಲ ಸಿಗುತ್ತೆ ಇಲ್ಲಿ. ಒಳ್ಳೆ ಸರ್ವಿಸು ಕೊಡ್ತಾ ಇದ್ದೀವಿ. ಫುಡ್ ಎಲ್ಲ ಡಿಶಸ್ 4 ಮಂತ್ಸ್ ಆಗಿದೆ. 4 ಮಂತ್ಸ್ ಆಗಿದೆ ಓಪನ್ ಆಗಿಬಿಟ್ಟು. ಭಾಳ ಚೆನ್ನಾಗಿದೆ ಫುಡ್ಡು. ಕಸ್ಟಮರ್ ರಿವ್ಯೂ ಕೂಡ ಭಾಳ ಚೆನ್ನಾಗಿದೆ, ಫೀಡ್ಬ್ಯಾಕು. ಸೊ ಡೈಲಿ ಕಸ್ಟಮರ್ಸ್ ಬರ್ತಾರೆ? ಖಂಡಿತ ಡೈಲಿ ಕಸ್ಟಮರ್ ಬರ್ತಾರೆ. ಫ್ಯಾಮಿಲಿ ಕಸ್ಟಮರ್ ಇದೆ. ಮೇಲೆ ಪಾರ್ಟಿ ಹಾಲ್ ಇದೆ. ಆಮೇಲೆ AC ಸೆಕ್ಷನ್ ಇದೆ. ಹಾಲ್ ಇದೆ, ವಿತ್ ಹಾಲ್ ಇದೆ. ಆಮೇಲೆ ಒಳ್ಳೆ ರೀತಿಯಿಂದ ಎಲ್ಲ ಕಸ್ಟಮರ್ಗಳು ಬರ್ತಾ ಇದ್ದಾರೆ. ಒಳ್ಳೆ ಟ್ರೀಟ್ ಮಾಡ್ತಾ ಇದ್ದೀವಿ. ಸರ್ವಿಸು ಚೆನ್ನಾಗಿದೆ. ಸೊ ಈ ರೆಸ್ಟೋರೆಂಟ್, ನಿಮ್ಮ ರೆಸ್ಟೋರೆಂಟಲ್ಲಿ ಏನು ಫೇಮಸ್ಸು ಸರ್? ನಮ್ಮಲ್ಲಿ ತಂದೂರಿ ಫೇಮಸ್ ಇದೆ. ತಂದೂರಿ, ನಾರ್ತ್ ಇಂಡಿಯನ್ ಡಿಶಸ್ಸು, ಸ್ಟಾರ್ಟರ್ಸು, ಸೂಪ್ ಐಟಮು, ಆಲ್ಮೋಸ್ಟ್ ಮೇನ್ ಕೋರ್ಸ್ ಎಲ್ಲ ಭಾಳ ಚೆನ್ನಾಗಿದೆ ನಮ್ಮಲ್ಲಿ ಫುಡ್ಡು. ಸೊ ಕಸ್ಟಮರ್ಸು ಅಂದರೆ ಕೊಂಡಜ್ಜಿ ರೋಡಲ್ಲಿದೆ. ಸೊ RTO ಆಫೀಸ್ ರೋಡಿಂದ ಬರಬೇಕು. ಸುಮಾರು ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಸೊ ಎಲ್ಲ ಬರ್ತಾರೆ. ಈ ಒಂದು ಗಾರ್ಡನ್ ತುಂಬ ಚೆನ್ನಾಗಿದೆ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದ್ರ ಬಗ್ಗೆ ರಿವ್ಯೂ ಚೆನ್ನಾಗಿದೆ. ಫ್ಯಾಮಿಲಿ ಭಾಳ ಇಷ್ಟಪಡ್ತಾರೆ ಹೋಟೆಲ್ಗೆ. ಭಾಳ ಇಷ್ಟಪಟ್ಟು ಬರ್ತಾರೆ ಫ್ಯಾಮಿಲಿಗಳು. ಹಾಗಾಗಿ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಓಕೆ. ಸೊ ನೀವು ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತಾ, ಸೊ ಮ್ಯಾನೇಜರ್ ಕೂಡ ಇಲ್ಲಿ ಹೋಟ್ಲಲ್ಲಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು. ಥ್ಯಾಂಕ್ ಯು ಸರ್. ನನ್ನ ಹೆಸರು ರಾಜು ಅಂತೇಳಿ. ನಮ್ಮ ನಾನಗುಡು. ಇಲ್ಲಿ ಕೊಂಡಜ್ಜಿ ಹತ್ರ ನಮ್ಮ ಮಿಸ್ಸಸ್ ಊರಿಗೆ ಬಂದಿದ್ರು. ಸರ್ ಈ ರೆಸ್ಟೋರೆಂಟಿಗೆ ಏನು ಅನಿಸುತ್ತೆ? ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ. ಊಟನೂ ಟೇಸ್ಟಿಯಾಗಿದೆ. ಈ 2ನೇ ಸತಿ ನಾವು ಫ್ಯಾಮಿಲಿ ಬಂದಿರೋದು. ಸ್ವಲ್ಪ ಲೇಟ್ ಅನ್ನೋದು ಬಿಟ್ಟರೆ ಊಟ ಎಲ್ಲ ಚೆನ್ನಾಗಿರುತ್ತೆ. ಸರ್ವಿಸ್ ಚೆನ್ನಾಗಿದೆ? ಹಾಂ, ಚೆನ್ನಾಗಿದೆ. ಸೊ ನಿಮ್ಗೆ ಯಾವ ಫುಡ್ ಇಷ್ಟ ಸರ್ ಇಲ್ಲಿ? ನಮ್ಗೆ ವೆಜ್ಜಿ ಸರ್. ವೆಜ್, ಪ್ಯೂರ್ ವೆಜ್ ಇಷ್ಟ. ಹೌದು. ಸೊ ನೀವು ಎಷ್ಟನೇ ಟೈಮ್ ಬಂದಿದ್ದೀರಿ ಸರ್? 2 ಟೈಮ್ಸ್. 2 ಟೈಮ್ಸ್. ಹೌದು, ಫ್ಯಾಮಿಲಿ. ನಿಯರ್ ಹತ್ರ ಆಗುತ್ತೋ ಹೆಂಗೆ ಸರ್? ಹತ್ರ ಆಗುತ್ತೆ. ಟೇಸ್ಟ್ ಕೊಟ್ಟರೆ ಏನು ದೂರ ಆದರೆ ಅನ್ಸಲ್ಲ. ಟೇಸ್ಟ್ ಇದ್ರೂ ಬರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು RK ರೆಸ್ಟೋರೆಂಟಲ್ಲಿ ಸಾಕಷ್ಟು ಫೀಡ್ಬ್ಯಾಕ್ ಕೊಟ್ಟರು. ಅದ್ರ ಜೊತೆಗೆ ಈ ಹಾಲು ಕೂಡ ತುಂಬ ಚೆನ್ನಾಗಿದೆ, ಫುಡ್ ಕೂಡ ತುಂಬ ಚೆನ್ನಾಗಿದೆ. ಇಂಥ ಮತ್ತೊಂದು ವಿಭಿನ್ನವಾದ ಹೋಟ್ಲ್ನೊಂದಿಗೆ, ವಿಭಿನ್ನವಾದ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು JK TV ಕನ್ನಡ, ನಿಮ್ಮದೇ ವಾಹಿನಿ.